ಆಯ್ತಿರೋ ಫೋಟೋ ನಿಂತವ್ರವರೆಲ್ಲ ಹಿಂದೆ ಶೋ ಕೊಡಕ್ಕೆ. ಬಂಧುಗಳೇ, ವೇದಿಕೆಯಲ್ಲಿ ಈಗ ತಾನೇ ಉದ್ಘಾಟನೆಯನ್ನು ಮಾಡಿದಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನನ್ನ ಸಹೋದ್ಯೋಗಿಗಳಂತ ಡಾಕ್ಟರ್ ಪರಮೇಶ್ವರ್ ಅವರೇ, ಈ ಇಲಾಖೆಯ ಈ ಸ್ಟೇಡಿಯಂಗೆ ನಮ್ಮ ಕನಸುಗಳನ್ನ ಈಡೇರಿಸಲಿಕ್ಕೆ ಹಗಲು ರಾತ್ರಿ ಶಿವಣ್ಣ ಸುರೇಶ್ ಜೊತೆ ಕೈ ಜೋಡಿಸಿ ಸಹಕಾರ ಕೊಟ್ಟಂತ ಮಿತ್ರ ಜಮೀರ್ ಅಹಮದ್ ಖಾನ್ ರವರೇ, ಹೌಸಿಂಗ್ ಬೋರ್ಡಿನ ಅಧ್ಯಕ್ಷರು, ನಿಮ್ಮೆಲ್ಲರಿಗೆ ಶಕ್ತಿಯನ್ನು ತುಂಬುತ್ತಾ ಇರತಕ್ಕಂತ ಶಿವಲಿಂಗೇಗೌಡ್ರೆ, ವೇದಿಕೆಯಲ್ಲಿ ಇಡೀ ನಿಮ್ಮ ಆನೇಕಲ್ ತಾಲೂಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ 16 ವರ್ಷದಿಂದ ತಮ್ಮ ಜೊತೆಗೆ ಹೆಜ್ಜೆಯನ್ನು ಹಾಕಿ ತಮ್ಮ ಸೇವೆಗೆ ಮುಡುಪಾಗಿಟ್ಟಂತ ಇಬ್ರು ನಾಯಕರು, ಒಂದು ಡಿ.ಕೆ. ಸುರೇಶ್ ಮತ್ತು ಶಿವಣ್ಣವರು, ಇಬ್ರು ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ. ಶಾಸಕ ಮಿತ್ರರಾದಂತ ಕೃಷ್ಣಪ್ಪನವರೇ, ರಾಮಾಜಿಗೌಡ್ರೆ, ಪ್ರಸಾದ್ ಅಪ್ಪಯ್ಯನವರೇ, ರೇವಣ್ಣವರೇ, ಜಯಚಂದ್ರ ಅವರೇ, ರಮೇಶ್ ರವರೇ, ವೇಣುಗೋಪಾಲ್ ರವರೇ, ಸಂಪತ್ ರಾಜ್ ರವರೇ ಮತ್ತು ಎಲ್ಲ ಹಿರಿಯ ಹೌಸಿಂಗ್ ಬೋರ್ಡ್ನ ಮತ್ತು ಹೌಸಿಂಗ್ ಸೆಕ್ರೆಟರಿ ಎಲ್ಲ ಹಿರಿಯ ಅಧಿಕಾರಿಗಳೇ, ನಮ್ಮ ಸ್ಥಳೀಯ ಎಲ್ಲ ಆನೇಕಲ್ ಕ್ಷೇತ್ರದ ಮತ್ತು ದಕ್ಷಿಣ ಕ್ಷೇತ್ರದ ಎಲ್ಲ ಮುಖಂಡರುಗಳೇ, ಬಂಧು ಭಗಿನಿಯರೇ, ನನಗೆ ಇಲ್ಲಿ ಬಂದ ತಕ್ಷಣ ನನಗೆ ಮುಖ್ಯಮಂತ್ರಿಗಳಿಗೆ ಜಮೀರ್ ಅಹಮದ್ ಖಾನ್ ರವರು, ಶಿವಣ್ಣವರು ಎಲ್ಲ ಸೇರಿ ಶಿವಲಿಂಗೇಗೌಡರು ಮುಖ್ಯಮಂತ್ರಿಗಳಿಗೆ ಒಂದು ಕೃಷ್ಣ ಕೊಟ್ರು. ಕೃಷ್ಣನ ಒಂದು ದೊಡ್ಡ ವಿಗ್ರಹ, ನನಗೆ ವಿನಾಯಕನ ಕೊಟ್ರು. ಕೃಷ್ಣ ಬಹಳ ದೊಡ್ಡ ದೇವರು, ವಿನಾಯಕ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡುವಂತಹ ವಿನಾಯಕನನ್ನು ನನಗೆ ಕೊಟ್ರು. ವಿಜಯಕ್ಕೆ ನಾಯಕ ವಿನಾಯಕನ ಕೂಡ. ಸೊ ಅದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ನೇಗಿಲು ಉಳಿದೆ, ನೇಗಿಲನ್ನ ಉಳಿಲಿಲ್ಲ ಅಂದ್ರೆ ಯಾವ ಭೂಮಿನೂ ಫಲ ಕೊಡುವುದಿಲ್ಲ. ಹಂಗೆ ಇವತ್ತು ಏನೋ ಕನಸನ್ನ ಕಂಡು ಡಿ.ಕೆ. ಸುರೇಶ್ ಮತ್ತು ಶಿವಣ್ಣವರು ಈ ಭಾಗದ ಜನರ ಋಣವನ್ನು ತೀರಿಸಬೇಕು, ಈ ಭಾಗದ ಜನರಿಗೆ ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು. ಬರೀ ಕನಸು ಕಾಣಿದ್ರೆ ಸಾಲದು, ಆ ಕನಸನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಏನು ಸಂಕಲ್ಪವನ್ನು ಮಾಡಿದ್ರು, ಆ ಸಂಕಲ್ಪಕ್ಕೆ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ನಾನು, ನಮ್ಮ ಪರಮೇಶ್ವರ್ ಅವರು, ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಐತಿಹಾಸಿಕವಾದಂತಹ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಇವತ್ತು ನಿಮ್ಮ ಸ್ಥಳೀಯ ಮುಖಂಡಗಳಾದಂತ ಶಿವಣ್ಣವರು ಮತ್ತು ಡಿ.ಕೆ. ಸುರೇಶ್ ಅವರು ಸುಮಾರು 2,000 ಕೋಟಿ ರೂಪಾಯಿ ಯೋಜನೆ, ಮೊದಲನೇ ಯೋಜನೆ 1,000 ಕೋಟಿ ರೂಪಾಯಿ, ಈ ಬೃಹತ್ ಅಂತಾರಾಷ್ಟ್ರೀಯ ಕ್ರೀಡಾ ಗ್ರಾಮವನ್ನ ಇಲ್ಲಿ ಕಟ್ಟಿ ಈ ಭಾಗದ ರೈತರು ಯಾರು ಭೂಮಿಯನ್ನು ಕಳ್ಕೊಂಡಿದ್ರು, ಯಾರು ಇಲ್ಲಿ ವಾಸ ಮಾಡಬೇಕು ಅಂತ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ
ಬದುಕನ್ನ ಕಟ್ಕೊಂಡು ಅವರ ಆಸ್ತಿ ಮೌಲ್ಯಗಳನ್ನು ಹೆಚ್ಚಲಿಕ್ಕೆ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾಪಟುಗಳಿಗೆ ಒಂದು ಉತ್ತಮವಾದಂತಹ ಬದುಕನ್ನು ಕಟ್ಕೊಳ್ಳಿಕ್ಕೆ ರೂಪವನ್ನು ಮಾಡಿಕೊಂಡಿದ್ದಾರೆ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಹೇಳ್ತಾ ಇರ್ತೇನೆ. ಹಂಗೆ ತಾನು ಆಡಿದ್ದಂತ ಇಟ್ಟಂತ ಛಲ ಇದು ನಾವು ಏನಾರು ಮಾಡಿ ಸಾಧನೆಯನ್ನ ಮಾಡೇ ಮಾಡ್ತೀವಿ ಅಂತೇಳಿ ನಮ್ಮ ನಾಗರಾಜ್ ಅವರು ಮತ್ತು ಅವರೆಲ್ಲ ಸ್ನೇಹಿತರುಗಳು ರೈತ ಹತ್ರ ಮನವರಿಕೆಯನ್ನ ಮಾಡಿ ರೈತರಿಗೆ ಹೇಳಿ ಡಿ.ಕೆ. ಸುರೇಶ್ನ ನಂಬಿ ಶಿವಣ್ಣವ್ರನ್ನ ನಂಬಿ ಕಾಂಗ್ರೆಸ್ ಸರ್ಕಾರ ನಂಬಿ ನಿಮ್ಮ ಭವಿಷ್ಯವನ್ನ ಹಾಳು ಮಾಡುವುದಿಲ್ಲ ಅಂಥೇಳಿ ನಿಮ್ಮ ಹತ್ರ ಜಮೀನ್ದಾರರಿಗೆ ಮನವಿಯನ್ನ ಮಾಡಿ ಇವತ್ತು ಈ ಒಂದು ಇತಿಹಾಸ ಪುಟ ಪ್ರಾರಂಭ ಆಗಿದೆ. ಬೇರವಿಲ್ಲ ಆದರೆ ಮರ ಉಳಿಯುವುದಿಲ್ಲ, ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಉಳಿಯುವುದಿಲ್ಲ. ಹಂಗೆ ಯಾರು ಜಮೀನನ್ನ ಕಳ್ಕೊಂಡಿದ್ದಾರೆ ಅವ್ರಿಗೂ ಸಂಬಂಧ ಇರಬೇಕು, ಇಲ್ಲಿ ಅಭಿವೃದ್ಧಿನೂ ಆಗ್ಬೇಕು, ತಾನೂ ಬದುಕಬೇಕು ಅಂತ ತೀರ್ಮಾನ ಇವತ್ತು ನಮ್ಮ ಸರ್ಕಾರ ಇವತ್ತು ಮಾಡಿದೆ. ನಾಳೆ ಏನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಿನ್ನೆ ಏನಾಯ್ತು ಅನ್ನೋದು ಚರ್ಚೆ ಮಾಡತಲ್ಲ ಅವಶ್ಯಕತೆ ಇಲ್ಲ. ಇವತ್ತು ಏನಿದೆ ನಮ್ಮ ಕೈಯಲ್ಲಿ ಅನ್ನೋದನ್ನ ಚೆನ್ನಾಗಿ ನಾವು ಬಳಸ್ಕೊಳ್ಬೇಕು. ಅದಕ್ಕೆ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ನಾವೆಲ್ಲ ಸೇರ್ಕೊಂಡು ಬೆಂಗಳೂರು ನಗರಕ್ಕೆ ಒಂದು ಹೊಸ ಕೊಡುಗೆಯನ್ನು ಕೊಡಬೇಕು. ಬೆಂಗಳೂರಿನಲ್ಲಿ ಟ್ರಾಫಿಕ್ ದಟ್ಟಣೆಯನ್ನ ಕಡಿಮೆ ಮಾಡಬೇಕು. ಲಕ್ಷಾಂತರ ಮಂದಿ ಕ್ರೀಡಾಪಟುಗಳು ಕ್ರೀಡಾ ಅಭಿಮಾನಿಗಳು ಇವತ್ತು ಬೆಂಗಳೂರು ನಗರದಿಂದ ಹೊರಗಡೆ ಹೋಗಿ ಇಂಥ ಒಂದು ಭವ್ಯವಾದಂತ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಗಲಿ ವಿವಿಧ ಕಾರ್ಯಕ್ರಮಗಳನ್ನು ನೋಡಕ್ಕೆ ಕ್ರೀಡೆಗಳನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ತೀರ್ಮಾನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.